ಕನ್ನಡ ನಾಡಿನ ಸುಂದರವಾದ ಹಳ್ಳಿ ಹೊಸಹಳ್ಳಿ. ಅಲ್ಲಿನ ಹಸಿರು ಗಿಡಮರಗಳು, ಹೊಳೆಯುವ ಹೊಲಗಳು ಮತ್ತು ಈ ಎಲ್ಲವೂ ಹಳ್ಳಿಯ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಈ ಹಳ್ಳಿಯಲ್ಲಿಯೇ ನಮ್ಮ ಕಥೆಯ ನಾಯಕ ರಂಗ ಬದುಕುತ್ತಿದ್ದ. ರಂಗ ಒಂದು ಸಾಮಾನ್ಯ ರೈತನಾಗಿದ್ದರೂ ಅವನ ಕನಸುಗಳು ದೊಡ್ಡದಾಗಿದ್ದವು. ಅವನಿಗೆ ತನ್ನ ಜಮೀನಿನಲ್ಲಿ ಹೆಚ್ಚಿನ ಬೆಳೆಯನ್ನು ಬೆಳೆಸಿ ಅದರಿಂದ ಉತ್ತಮ ಆದಾಯ ಗಳಿಸಿ ತನ್ನ ಕುಟುಂಬವನ್ನು ಸುಖದಿಂದ ಪೋಷಿಸುವ ಆಸೆ. ಆದರೆ ಕೃಷಿ ಎಂಬುದು ಸುಲಭದ ಕೆಲಸವಲ್ಲ. ಬೆಳೆ ಬೆಳೆಯುವುದಕ್ಕಿಂತ ಪ್ರಕೃತಿ ಸಹಕಾರ ನೀಡುವುದೇ ದೊಡ್ಡ ಪ್ರಶ್ನೆ. ರಂಗನ ಕುಟುಂಬ ತೀರಾ ಬಡತನದಲ್ಲಿ ಜೀವನ ಸಾಗಿಸುತ್ತಿತ್ತು. ಅವನ ಮನೆಯಲ್ಲಿ ಇದ್ದದು 1 ಎಕರೆ ಜಮೀನು ಮತ್ತು 1 ಹಸು. ರಂಗನು ದಿನವೂ ಬೆಳಗ್ಗೆ ಮುಂಜಾನೆ ಎದ್ದೊಡನೆಯೇ ಹೊಲಕ್ಕೆ ಹೋಗುತ್ತಿದ್ದ. ಅಲ್ಲಿ ಮಣ್ಣನ್ನು ಜೋತು, ಗೊಬ್ಬರ ಹಾಕಿ, ಬೀಜ ಬಿತ್ತುವ ಕೆಲಸಗಳಲ್ಲಿ ಮುಳುಗಿದ್ದ. ಮಳೆ ಬಂದರೆ ಮಾತ್ರ ಅವನ ಬೆಳೆಗೆ ಜೀವ ಇರುತ್ತದೆ. ಆದರೆ ವರ್ಷಗಳು ಕಳೆದರೂ ಮಳೆಯ ಅನುಕೂಲವಾಗದೆ ಪೈರುಗಳು ಒಣಗಿ ಹೋಗುತ್ತವೆ. ಈಗಾಗಲೇ ಸಾಲ ಮಾಡಿಕೊಂಡಿದ್ದ ರಂಗ ಇನ್ನಷ್ಟು ಹಣದ ಅವಶ್ಯಕತೆಯೊಂದಿಗೆ ಬ್ಯಾಂಕ್ಗಳನ್ನು ಮತ್ತು ಖಾಸಗಿ ಸಾಲಗಾರರನ್ನು ಭೇಟಿ ಮಾಡುತ್ತಿದ್ದ. ಆದರೆ ಅವರು ಅಲ್ಪ ಸ್ವಲ್ಪ ಹಣ ನೀಡಿದರೂ ಅದಕ್ಕೆ ಹೆಚ್ಚಿನ ಬಡ್ಡಿ ಕೇಳುತ್ತಿದ್ದರು. ಆದರೆ ಕೃಷಿಯಲ್ಲಿ ಏನಾದರೂ ತೊಂದರೆಯಾದರೆ ಈ ಸಾಲ ತೀರಿಸುವುದು ಕಷ್ಟ. ಒಮ್ಮೆ ಹಳ್ಳಿಗೆ ರಾಯಣ್ಣನವರು ಎಂಬ ಕೃಷಿ ತಜ್ಞರು ಬಂದರು. ಅವರು ರೈತರಿಗೆ ಆಧುನಿಕ ಕೃಷಿ ತಂತ್ರಜ್ಞಾನ ಬಗ್ಗೆ ವಿವರಿಸಿದರು. ಮಳೆ ನೀರಿನ ಸಂಗ್ರಹ, ಸಸ್ಯ ರೋಗಗಳ ನಿಯಂತ್ರಣ, ಉತ್ತಮ ಬೀಜದ ಆಯ್ಕೆ, ಈ ಎಲ್ಲ ವಿಷಯಗಳಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡಿದರು. ರಂಗ ಕೂಡ ಅವರ ಮಾತುಗಳನ್ನು ಆಲಿಸಿ ತನ್ನ ಕೃಷಿಯಲ್ಲಿ ಹೊಸ ಮಾರ್ಗಗಳನ್ನು ಅನುಸರಿಸಲು ನಿರ್ಧರಿಸಿದ. ಸಾವಯವ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನು ಅಳವಡಿಸಿಕೊಂಡು ರಾಸಾಯನಿಕ ಗೊಬ್ಬರದ ಬದಲು ಜೈವಿಕ ಗೊಬ್ಬರವನ್ನು ಬಳಸಿದ. ಇದರಿಂದ ಬೆಳೆಗಳ ಗುಣಮಟ್ಟ ಹೆಚ್ಚಿತು, ಜಮೀನು ಸಮೃದ್ಧವಾಯಿತು. ಹೀಗೆ 1 ವರ್ಷದ ನಂತರ ಮಳೆ ಸಹಜವಾಗಿ ಆಗಮಿಸಿತು. ರಂಗನ ಹೊಲದಲ್ಲಿ ಅಬ್ಬರಿಸಿದ ಬೆಳೆಗಳು. ಇಡೀ ಹಳ್ಳಿಯಲ್ಲೇ ಅವನ ಪೈರು ಅತ್ಯುತ್ತಮವಾಗಿತ್ತು. ಮಾರುಕಟ್ಟೆಗೆ ಅದು ಉತ್ತಮ ದರದಲ್ಲಿ ಮಾರಾಟವಾಯಿತು. ರಂಗನ ಜೀವನದಲ್ಲಿ ಮೊದಲ ಬಾರಿಗೆ ನಿಜವಾದ ಹರ್ಷ ಉಂಟಾಯಿತು. ಈಗ ರಂಗ ತನ್ನ ಸಾಲಗಳನ್ನು ತೀರಿಸಿ ಹೊಸ ಉಪಕರಣಗಳನ್ನು ಖರೀದಿಸಿದ. ಅವನು ಹಳ್ಳಿಯ ಬೇರೆ ರೈತರಿಗೂ ಆಧುನಿಕ ಕೃಷಿ ವಿಧಾನಗಳನ್ನು ತಲುಪಿಸಲು ಪ್ರೇರೇಪಿಸಿದ. ಒಮ್ಮೆ ಸಂಕಷ್ಟದಲ್ಲಿದ್ದ ರೈತರೇ ಈಗ ಸುಸ್ಥಿತಿಯಲ್ಲಿ ಬದುಕಲು ಪ್ರಾರಂಭಿಸಿದರು.